ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ಈ ನವೋದಯ ಪರೀಕ್ಷೆಯಲ್ಲಿ ಬರುವಂಥ ಜೀನಿಯಸ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೆಯ ಒಂದು ಪ್ರಶ್ನೆ ಪತ್ರಿಕೆಯ ಗದ್ಯಾಂಶ 1ರ ಬಗ್ಗೆ ನಾನು ವಿವರಣೆ ಸಮೇತವಾಗಿ ನಾನು ತಿಳಿಸಿಕೊಡ್ತಾ ಇದ್ದೀನಿ. ನನ್ನ ವಿಡಿಯೋಗಳನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿದ್ದೆ ಆದರೆ ನೀವು ಗದ್ಯ ಭಾಗದಲ್ಲಿ ಕೂಡ ಔಟ್ ಆಫ್ ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾದರೆ ಗದ್ಯಾಂಶ 1ರ ಬಗ್ಗೆ ತಿಳಿದುಕೊಳ್ಳೋಣ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಗಣಪತಿಯ ಒಂದು ವಿಗ್ರಹವನ್ನು ಕೊಟ್ಟನು. ಅಲ್ಲಿ ಒಬ್ಬ ಗುರು ಏನು ಮಾಡ್ತಾನ, ತನ್ನ ಶಿಷ್ಯನಿಗೆ ಒಂದು ಗಣೇಶನ ಒಂದು ವಿಗ್ರಹವನ್ನು ಕೊಟ್ಟಿರ್ತಾನಂತೆ. ವಿನಾಯಕನ ಈ ವಿಗ್ರಹಕ್ಕೆ ದಿನವೂ ನೀನು ಪೂಜೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಓಕೆ, ಆ ಒಬ್ಬ ಗುರು ಏನು ಮಾಡ್ತಾನೆ, ಅವನಿಗೆ ಅದನ್ನು ದಿನಾಲು ನೀನು ಪೂಜೆ ಮಾಡು ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನೆ, ಶಿಷ್ಯನು ಆ ವಿಘ್ನೇಶ್ವರನ ವಿಗ್ರಹಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಬಾಳೆಹಣ್ಣುಗಳನ್ನು ನೈವೇದ್ಯವನ್ನು ಮಾಡ್ತಾನೆ. ಆ ಒಂದು ಗಣೇಶನ ವಿಗ್ರಹಕ್ಕೆ ಪೂಜೆಗೆ ಅವನು ನೈವೇದ್ಯವನ್ನು ಮಾಡಿರ್ತಾನೆ. ದಿನಾಲೂ ಆ ಪೂಜೆಯನ್ನು ಮಾಡ್ತಿರ್ತಾನೆ. ಅದರಲ್ಲಿ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ಒಂದು ಇಲಿ ಏನು ಮಾಡುತ್ತೆ, ಆ ಗಜಾನನನ ತಲೆಯ ಮೇಲಿದ್ದ ಹೂವನ್ನು ಎಳೆದುಕೊಂಡು ಓದದ್ದನ್ನು ಆ ಶಿಷ್ಯ ಏನು ಮಾಡ್ತಾನೆ, ನೋಡಿಬಿಡ್ತಾನೆ. ಅವನು ಆ ವಿಗ್ರಹವನ್ನು ಅಂದರೆ ಗಣೇಶ ಅಥವಾ ವಿನಾಯಕ ಅಂತ ಕರಿತಾರೆ ಇನ್ನೊಂದು ಹೆಸರು, ಅದಕ್ಕೆ ಪೂಜೆ ಮಾಡಿಗೆಸಿ ಅದಕ್ಕೆ ಏನು ಮಾಡ್ತಾನೆ, ನೈವೇದ್ಯವನ್ನು ಇಟ್ಟುಕೊಂಡು ಕಣ್ಣು ಮುಚ್ಚಿ ಕುಳಿತಾಗ ಆ ವಿನಾಯಕನ ಮೇಲಿಟ್ಟ ಒಂದು ಹೂವನ್ನು ಏನು ಮಾಡ್ತಾ ಆ ಇಲಿ ಎಳೆದುಕೊಂಡು ಹೋಗುವುದನ್ನು ಆ ಶಿಷ್ಯ ನೋಡಿಬಿಡ್ತಾನೆ. ಆಗ ಅವನು ದೇವ ಬೆನಕನಿಗಿಂತ ಇಲಿಯೇ ಶ್ರೇಷ್ಠ ಅನ್ಕೋತಾನೆ. ಆ ಶಿಷ್ಯ ಏನು ಮಾಡ್ತಾನೆ, ನಾನು ಪೂಜೆ ಮಾಡಿರುವಂಥ ವಿನಾಯಕನಲ್ಲಿ ಮೇಲೆ ಇಟ್ಟಿರುವಂಥ ಹೂವನ್ನು ಎಳೆದುಕೊಂಡು ಇಲಿ ಹೋಗಿದೆ ಅಂದರೆ ಅವ ಅಂತಾನೆ ಆ ವಿನಾಯಕಕ್ಕಿಂತ ಇಲಿಯೇ ಶ್ರೇಷ್ಠ ಅಂತ ತಿಳ್ಕೊಂಡು ಅದನ್ನು ಏನು ಮಾಡ್ತಾನೆ, ಆ ಇಲಿಯನ್ನು ಹಿಡಿದುಕೊಂಡು ಬಂದು ದಿನಾಲು ಇಲಿಯನ್ನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ಒಂದು ದಿನ ಏನಾಗ್ತಾ ಇದೆ, ಅಲ್ಲಿ ಆ ಒಂದು ದಿನ ಬೆಕ್ಕೊಂದು ಆ ಇಲಿಯನ್ನು ತಿಂದುಬಿಡ್ತಾ ಇದೆ. ಆ ಶಿಷ್ಯ ಏನು ಮಾಡ್ತಾ ಇರ್ತಾನೆ, ಆ ದಿನಾಲು ಇಲಿಯನ್ನು ಆ ಪೂಜೆ ಮಾಡುವಂಥ ಸಮಯದಲ್ಲಿ ಆ ಇಲಿಗೆ ಅಂದರೆ ಬೆಕ್ಕಿಗೆ ಇಲಿ ಅಂದರೆ ತುಂಬ ಇಷ್ಟ ಅಲ್ಲ, ಆ ಮನೆಯಲ್ಲಿ ಇರುವಂಥ ಬೆಕ್ಕು ಏನು ಮಾಡುತ್ತೆ, ಆ ಇಲಿಯನ್ನು ಹಿಡ್ಕೊಂಡು ಬಂದು ತಿಂದು ಬಿಡ್ತಾ ಇದೆ. ಆಗ ಶಿಷ್ಯ ಏನು ಮಾಡ್ತಾನೆ, ಇಲಿಗಿಂತ ಇಲ್ಲಿ ಬೆಕ್ಕು ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವಾಗ ಏನು ಮಾಡ್ತಾನೆ, ಅವನು ಹೋಗಿ ಆ ಬೆಕ್ಕನ್ನು ಹಿಡಿದುಕೊಂಡು ಬಂದು ದಿನಾಲು ಆ ಬೆಕ್ಕನ್ನು ಪೂಜಿಸಲು ಶುರು ಮಾಡ್ತಾನೆ. ಅವಾಗ ಏನು ಮಾಡ್ತಾ ಇರ್ತಾನೆ, ದಿನಾಲು ಪೂಜೆ ಮಾಡ್ತಾ ಮಾಡ್ತಾ ಹೋದಾಗ ಒಂದು ದಿನ ಏನಾಗುತ್ತೆ, ಹಾಲು ಕುಡಿದ ಬೆಕ್ಕನ್ನು ಶಿಷ್ಯನ ಹೆಂಡತಿ ಹೊಡೆದು ಬಿಡ್ತಾಳೆ. ಆ ಶಿಷ್ಯನ ಹೆಂಡತಿ ಏನು ಮಾಡಿರ್ತಾಳಂತೆ, ತನ್ನ ಮನೆಯಲ್ಲಿ ತನ್ನ ಮಗುವಿಗಾಗಿ ಅಂತ ಹಾಲನ್ನು ಇಟ್ಟಿರ್ತಾಳೆ. ಆ ಹಾಲನ್ನು ಏನು ಮಾಡುತ್ತೆ, ಬೆಕ್ಕು ಕುಡಿದು ಬಿಡ್ತಾ ಇರುತ್ತೆ. ಆ ಹಾಲನ್ನು ಕುಡಿಯುವಂಥ ಬೆಕ್ಕನ್ನು ನೋಡಿದ ಆ ಶಿಷ್ಯನ ಹೆಂಡತಿ ಏನು ಮಾಡ್ತಾಳೆ, ಆ ಬೆಕ್ಕಿಗೆ ಏನು ಮಾಡ್ತಾಳೆ, ಹೊಡೆದು ಬಿಡ್ತಾಳೆ. ಆ ಹೊಡೆದ ತಕ್ಷಣ ಏನಾಗುತ್ತೆ, ಆಗ ಶಿಷ್ಯನು ಬೆಕ್ಕಿಗಿಂತ ತನ್ನ ಹೆಂಡತಿಯೇ ಶ್ರೇಷ್ಠಳೆಂದು ತಿಳ್ಕೊಂಡ್ಬಿಡ್ತಾನೆ. ತಿಳಿದುಕೊಂಡು ಏನು ಮಾಡ್ತಾನೆ, ಅಂದಿನಿಂದ ಆ ಹೆಂಡತಿಯನ್ನು ಪೂಜಿಸಲಿಕ್ಕೆ ಶುರು ಮಾಡ್ತಾನಂತೆ ಅನ್ನೋದು ಗದ್ಯವಾಗಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾಯ್ತು ನೋಡ್ಕೊಳ್ರಿ. ಒಂದು ದಿನ ಹೆಂಡತಿ ತನ್ನ ಮಾತು ಕೇಳಲಿಲ್ಲವೆಂದು ಕೋಪ ಮಾಡಿಕೊಂಡ. ಒಂದು ದಿನ ಏನಾಗುತ್ತೆ, ಮನೆಯಲ್ಲಿ ತನ್ನ ಹೆಂಡತಿ ತನ್ನ ಮಾತನ್ನು ಕೇಳಿಲ್ಲ ಅಂತ ತಿಳ್ಕೊಂಡು ಪೂಜೆ ಮಾಡುವ ಸಮಯದಲ್ಲಿ ಏನು ಮಾಡ್ತಾನೆ, ತನ್ನ ಹೆಂಡತಿಯನ್ನು ಏನು ಮಾಡ್ತಾನೆ, ಜೋರಾಗಿ ಹೊಡೆದು ಬಿಡ್ತಾನೆ. ಅವಾಗ ಏನಾಗ್ತಾ ಇದೆ, ಆಗ ಬೆನಕನಿಗಿಂತ ಇಲ್ಲಿ ಇಲಿ ಏನಾಗುತ್ತೆ, ಪೂಜೆ ಮಾಡೋ ಸಮಯದಲ್ಲಿ ಅವನು ಹೆಂಡತಿಗೆ ಹೊಡೆದಾಗ ಹೆಂಡತಿ ಸತ್ತು ಹೋಗ್ತಾಳೆ. ಅವಾಗ ಅವನು ಬರ್ತಾ ಇದ್ದಾನೆ ಫಸ್ಟು ಬೆನಕನಿಗಿಂತ ಇಲ್ಲಿ ಇಲಿ ಹೆಚ್ಚು, ಇಲಿಗಿಂತ ಬೆಕ್ಕು ಹೆಚ್ಚು, ಬೆಕ್ಕಿಗಿಂತ ಹೆಂಡತಿ ಹೆಚ್ಚು, ಎಲ್ಲರಿಗಿಂತ ತಾನೇ ಶ್ರೇಷ್ಠ ಅಂತ ಏನು ಮಾಡ್ತಾನೆ ತಿಳ್ಕೊಂಡು ಅವನು ನಿರ್ಧಾರ ಮಾಡ್ಕೊಂಡು ಏನು ಮಾಡ್ತಾನೆ, ತನ್ನನ್ನೇ ತಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಆ ಶಿಷ್ಯ. ಅದನ್ನು ನೋಡಿದ ಗುರು ಶಿಷ್ಯಯಾಗಿ ಹೇಳ್ತಾನೆ, ನೋಡಿದೆಯಾ, ದೇವರು ನಿನ್ನಲ್ಲಿಯೂ ಇದ್ದಾನೆ, ಇಲ್ಲಿ ಬೆಕ್ಕು ಹೆಂಡತಿ ವಿಗ್ರಹ ಎಲ್ಲೆಲ್ಲೂ ಇದ್ದಾನೆ ಎಂದು ಆ ಒಂದು ಗುರು ಏನು ಮಾಡ್ತಾನೆ, ಶಿಷ್ಯನಿಗೆ ಉಪದೇಶ ನೀಡ್ತಾನೆ ಅನ್ನೋದು ಈ ಗದ್ಯಾಂಶದ ಹೇಳ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಥರ ನಿಮಗೆ 4 ಗದ್ಯವನ್ನು ಕೊಟ್ಟಿರ್ತಾರೆ. ಗದ್ಯವನ್ನು ಅರ್ಥ ಮಾಡಿಕೊಂಡು ಓದ್ಕೋಬೇಕು. ನಮ್ಮಲ್ಲಿ ಗ್ರಹಿಕೆ ಶಕ್ತಿ ಎಷ್ಟಿದೆ, ಗದ್ಯಾಂಶವನ್ನು ಯಾವ ರೀತಿಯಲ್ಲಿ ತಿಳ್ಕೋಬೇಕು ಅನ್ನೋದು ಈ ಗದ್ಯಾಂಶಗಳಲ್ಲಿ ಕೊಡ್ತಾ ಇರ್ತಾರೆ. ಈಗ ಇಡೀ ಗದ್ಯಾಂಶ ನಾವು ಅರ್ಥ ಮಾಡ್ಕೊಂಡಿವಿ, ಗದ್ಯಾಂಶ ಎಲ್ಲ ತಿಳ್ಕೊಂಡಿದ್ದೀವಿ.
ಸಂಪೂರ್ಣವಾಗಿ ವಿವರಣವಾಗಿ ಅರ್ಥ ಮಾಡ್ಕೊಂಡಿದ್ದಾಗ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಒಟ್ಟು ನಿಮಗೆ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಒಂದೊಂದು ಪ್ರಶ್ನೆಗಳನ್ನು ನೀವು ಉತ್ತರಿಸ್ತಾ ಹೋದಾಗ ಮಾತ್ರ ನಿಮ್ಗೆ ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವೀಗ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1. ಈ ಗದ್ಯಕ್ಕೆ ಸಂಬಂಧಪಟ್ಟಿರುವಂಥ ಗದ್ಯಾಂಶದಲ್ಲಿ ಮೊದಲನೇ ಪ್ರಶ್ನೆ ಕೊಡ್ತಾ ಇದ್ದಾರೆ, ವಿಗ್ರಹ ಇದರ ಸಮಾನಾರ್ಥಕ ಪದ ಅಂತ ಕೇಳ್ತಾ ಇದ್ದಾರೆ. 61ನೇ ಪ್ರಶ್ನೆ ನೋಡಿ. ಇಲ್ಲಿ ಸಮಾನಾರ್ಥಕ ಎದುರ್ದು ವಿಗ್ರಹ ಅನ್ನುವ ಪದಕ್ಕೆ ಸಮಾನಾರ್ಥಕ ದೇವರು, ಮೂರ್ತಿ, ಬೆನಕ, ಗಣಪತಿ. ನೋಡಿ ಇದು ಅರ್ಥ ನೋಡ್ಕೊಡ್ರಿ. ಬೆನಕ, ಗಣಪತಿ, ದೇವರು ಒಂದೇ. ಅದು ವಿಗ್ರಹ ಅಂತಂದರೆ ಇದಕ್ಕೆ 3 ಪದಕ್ಕೆ ಸಮಾನಾರ್ಥಕ ಪದ. ಅಲ್ಲಿ ಮೂರ್ತಿ ಅಂತಂದರೆ ಅದು ಎಲ್ಲಾನು ಬಂತು. ಮೂರ್ತಿ ಅಂದರೆ ಅದು ಗಣಪತಿದಿರ್ಬೋದು, ಬೆನಕಂದಿರ್ಬೋದು, ಯಾವುದೇ ದೇವರದಿದ್ರೂ ಕೂಡ ಅದು ಮೂರ್ತಿ, ಅದು ಸಮಾನಾರ್ಥಕ ಪದ ಆಗ್ತಾ ಇದೆ. ಸರಿಯಾದ ಉತ್ತರ ಬಿ ರೈಟ್ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 62ಕ್ಕೆ ಬರ್ತಾ ಇದ್ದೀನಿ. ಶಿಷ್ಯನಿಗೆ ಏಕೆ ಕೋಪ ಬಂದಿತು ಅಂತ ಕೊಡ್ತಾ ಇದ್ದಾರೆ. ಇದು ಪ್ರಶ್ನೆ ಕೂಡ ಗದ್ಯಾಂಶದಲ್ಲೇ ಇದೆ. ಏನು ಕೇಳ್ತಾ ಇದ್ದಾರೆ ಅಂದರೆ, ಶಿಷ್ಯನಿಗೆ ಏಕೆ ಕೋಪ ಬಂದಿತ್ತು? ಒಂದು, ಬೆಕ್ಕು ಹಾಲು ಕುಡಿದಿದ್ದಕ್ಕೆ ಅವನು ಕೋಪ ಬಂತಾ? ಇಲ್ಲ, ಇದು ಆಗೋದಿಲ್ಲ. ಎರಡನೇ ಆಯ್ಕೆ ಬರ್ತಾ ಇದ್ದೀನಿ, ಇಲಿ ಹೂವನ್ನು ಕಡಿದು ಹಾಕಿದ್ದಕ್ಕೆ ಕೋಪ ಬಂತಂತೆ. ಗದ್ಯಾಂಶದಲ್ಲಿ ಇಲ್ಲ ಅಂದರೆ ಇದು ಆಗೋದಿಲ್ಲ. ಹಾಗಾದರೆ ಸೀದ್ ನೋಡ್ಕೊಳ್ಳಿ, ಹೆಂಡತಿ ತನ್ನ ಮಾತು ಕೇಳದ್ದಕ್ಕೆ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ವಿ ಎಷ್ಟು ಇಂಪಾರ್ಟೆಂಟ್, ಕೇಳದ್ದಕ್ಕೆ. ಶಿಷ್ಯನಿಗೆ ಏಕೆ ಕೋಪ ಬಂದಿತ್ತು? ಹೆಂಡತಿ ತನ್ನ ಮಾತು ಕೇಳೋದಕ್ಕೆ ಅವನಿಗೆ ಕೋಪ ಬಂದಿತ್ತು ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಅದರ ಉತ್ತರ ಇದೇ ಆಗ್ತಾ ಇದೆ. ಅಂದರೆ 4ನೇ ಪ್ರಶ್ನೆಯನ್ನು ನೋಡೋಣ ಅಲ್ವಾ. 4ನೇ ಆಪ್ಷನ್ ನೋಡ್ಕೊಳ್ರಿ. ಹೆಂಡತಿ ಬೆಕ್ಕನ್ನು ಹೊಡೆದದ್ದಕ್ಕೆ ಅವನು ಸಿಟ್ಟು ಬಂತು ಅಂತ ಗದ್ಯಾಂಶದಲ್ಲಿ ಕೊಟ್ಟಿಲ್ಲ ಅಂದರೆ ಇದು ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಶಿಷ್ಯನಿಗೆ ಏಕೆ ಕೋಪ ಬಂದಿತ್ತು ಅಂದರೆ ಹೆಂಡತಿ ತನ್ನ ಮಾತನ್ನು ಕೇಳದ್ದಕ್ಕೆ ಅವನಿಗೆ ಕೋಪ ಬಂದಿತ್ತು ಅಂತ ಗದ್ಯಾಂಶದಲ್ಲಿ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ ಸಿ ಆಗ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 63ಕ್ಕೆ ಬರ್ತಾ ಇದ್ದೀನಿ. ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ್ದು ಏನು? ಕೊನೆಗೆ ಏನು ನಿರ್ಧಾರ ಮಾಡಿದ ಗದ್ಯಾಂಶದಲ್ಲಿ ಕೊಟ್ಟಿದ್ದಾನೆ. ಕೊನೆಗೆ ನೋಡಿ ಕೊಟ್ಟಿದ್ದಾನೆ, ಅಂತಿಮವಾಗಿ ನಿರ್ಧರಿಸಿದ್ದು ಏನು ಅಂತಂದರೆ, ಒಂದು, ಹೆಂಡತಿಗಿಂತ ಗುರು ಶ್ರೇಷ್ಠ. ಇದು ಅಂತೂ ಗದ್ಯದಲ್ಲಿ ಕೊಟ್ಟಿಲ್ಲ, ನಿರ್ಧಾರ ಮಾಡಿದ್ದು. 2, ತನಗಿಂತ ತನ್ನ ಗುರು ಶ್ರೇಷ್ಠ. ಇದು ಕೂಡ ಆಗುವುದಿಲ್ಲ. ಆದರೆ 3, ಎಲ್ಲರಿಗಿಂತ ತಾನೇ ಶ್ರೇಷ್ಠ. ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ್ದು ಎಲ್ಲರಿಗಿಂತ ನಾನೇ ಶ್ರೇಷ್ಠ ಅಂತ ನಿರ್ಧಾರ ಮಾಡ್ತಾನೆ. ಇದು ಸರಿ. 4ನೇ ಆಪ್ಷನ್, ಗುರುವಿಗಿಂತ ದೇವರು ಶ್ರೇಷ್ಠ ಅಂತ ಅವನು ನಿರ್ಧಾರ ಮಾಡಿಲ್ಲ. ಆದರೆ ಇದು ತಪ್ಪಾಗ್ತಾ ಇದೆ. ಈಗ ಸರಿಯಾದ ಉತ್ತರ ಯಾವ್ದಾಗ್ತಾ ಇದೆ ಅಂದರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ರೈಟ್ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ಒನ್. ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 64ನೇ ಪ್ರಶ್ನೆ. ಗುರು ನೀಡಿದ ಉಪದೇಶವೇನು ಅಂತ ಕೊಡ್ತಾ ಇದ್ದಾನೆ. ಇದು ಕೂಡ ಗದ್ಯಾಂಶದಲ್ಲೇ ಕೊಟ್ಟಿರುವಂಥ ಪ್ರಶ್ನೆ. ಗುರು ನೀಡಿದ ಉಪದೇಶವೇನು? ಅದಲೇ 1ನೇ ಆಪ್ಷನ್, ಕಣ್ಮುಚ್ಚಿ ದೇವರ ಧ್ಯಾನ ಮಾಡು ಅಂತ ಕೊಡ್ತಾ ಇದ್ದಾರೆ. ಅಂದರೆ ಗುರು ಅವನಿಗೆ ಏನು ಉಪದೇಶ ನೀಡಿದ ಅಂತ ಗದ್ಯಾಂಶದಲ್ಲಿ ಕೊಟ್ಟಿರೋದ್ರಿಂದ ಕಣ್ಮುಚ್ಚಿ ದೇವರ ಧ್ಯಾನ ಮಾಡುವಂಥ ಉಪದೇಶ ನೀಡಿದ, ಇದು ಆಗುವುದಿಲ್ಲ. ವಿನಾಯಕನ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು ಅಂತ ಹೇಳಿದ, ಇದು ಕೂಡ ಉಪದೇಶ ಅಲ್ಲ. ಆದರೆ 3ನೇ ನೋಡ್ರಿ, ವಿಘ್ನೇಶ್ವರನಿಗೆ ದಿನವೂ ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯ ಮಾಡು ಅಂತ ಹೇಳಿದಂತೆ ಗುರು, ಇದು ಗದ್ಯಾಂಶದಲ್ಲಿ ಇಲ್ಲ. ಆದರೆ ಇದು ತಪ್ಪು. ನೆಕ್ಸ್ಟು ನೋಡ್ಕೊಳ್ಳಿ, ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಅನ್ನೋದು ಗುರು ಲಾಸ್ಟ್ ತನ್ನ ಶಿಷ್ಯನಿಗೆ ಉಪದೇಶ ನೀಡ್ತಾ ಇದ್ದಾನೆ. ಅಂದರೆ ಸರಿಯಾದ ಉತ್ತರ ಡಿ ರೈಟ್ ಆಗ್ತಾ ಇದೆ ಅಂತ. ಹಾಗಾದರೆ ವಿದ್ಯಾರ್ಥಿಗಳೇ, ಕೊನೆ ಪ್ರಶ್ನೆ ನೋಡ್ಕೊಡ್ರಿ. ಹೀಗಾಗದಿದ್ದರೆ ಶಿಷ್ಯನಿಗೆ ಗುರುವಿನ ಉಪದೇಶ ಗೊತ್ತಾಗುತ್ತಿರಲಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಹೀಗಾಗದಿದ್ದರೆ ಶಿಷ್ಯನಿಗೆ ಗುರುವಿನ ಉಪದೇಶ ಗೊತ್ತಾಗ್ತಿರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ 1ನೇ ಆಯ್ಕೆ, ಬೆಕ್ಕು ಇಲಿಯನ್ನು ತಿನ್ನದಿದ್ದಾಗ ಇದರಿಂದ ಗುರುವಿನ ಉಪದೇಶ ಗೊತ್ತಾಗಲ್ಲ, ಇದು ತಪ್ಪಿದು. 2, ಶಿಷ್ಯನ ಹೆಂಡತಿ ಬೆಕ್ಕನ್ನು ಒಡೆದಾಗ, ಇದು ಕೂಡ ಆಗೋದಿಲ್ಲ. ಹಾಗಾದರೆ 3 ನೋಡ್ಕೊಡ್ರಿ, ಇಲ್ಲಿ ಗಜಾನನ ತಲೆಯ ಮೇಲಿನ ಹೂ ಎಳೆಯದಿದ್ದಾಗ ಇಲ್ಲಿ ಗುರುವಿನ ಉಪದೇಶನೂ ಗೊತ್ತಾಗ್ತಿದ್ದಿಲ್ಲ. ಅಂದರೆ ಸರಿಯಾದ ಉತ್ತರ ಇಲ್ಲಿ ಸಿ ರೈಟ್ ಆಗ್ತಾ ಇದೆ.
ನಾಲ್ಕನೇದು ಶಿಷ್ಯನ ಹೆಂಡತಿಯನ್ನು ಹೊಡೆದಾಗ, ಇದು ಕೂಡ ಆಗುವುದಿಲ್ಲ. ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಹೀಗಾಗದಿದ್ದರೆ ಶಿಷ್ಯನಿಗೆ ಗುರುವಿನ ಉಪದೇಶ ಗೊತ್ತಾಗಲಿಲ್ಲ ಅಂದರೆ ಯಾವ ಆಯ್ಕೆ ಸರಿ ಆಗ್ತಿದೆ ಅಂದರೆ, ಇಲಿ ಆ ಗಜಾನನ ತಲೆಯ ಮೇಲಿನ ಹೂ ಎಳೆಯದಿದ್ದಾಗ ಅದು ಎಳ್ಕೊಂಡು ಹೋಗಲಿಲ್ಲ ಅಂದರೆ ಆ ಶಿಷ್ಯನಿಗೆ ಗುರುವಿನ ಒಂದು ಅಲ್ಲಿರುವಂಥ ಉಪದೇಶ ಗೊತ್ತಾಗುವುದಂತ ಗದ್ಯವನ್ನು ಕೊಡ್ತಾ ಇದ್ದಾನೆ. ಈ ಥರ ನಿಮಗೆ ಏನು ಮಾಡಿರ್ತಾನೆ, ಒಂದು ಗದ್ಯಾಂಶಕ್ಕೆ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರ 5 ಪ್ರಶ್ನೆಗಳು ಗದ್ಯಾಂಶದಲ್ಲೇ ಸಂಬಂಧಪಟ್ಟಿರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಪ್ರತಿ ಪ್ರಶ್ನೆಯನ್ನು ನಿಮ್ಗೆ ಉತ್ತರ ಸಿಗಲಿಲ್ಲ ಅಂದರೆ ಮತ್ತೆ ಗದ್ಯಾಂಶದಲ್ಲಿ ಹೋಗಿ ಎಲ್ಲಿ ಉತ್ತರ ಬರ್ತಿದೆ ಅಂತ ನೋಡಿಕೊಂಡು ವಿಚಾರ ಮಾಡಿ ಉತ್ತರಿಸಿದರೆ ನಿಮ್ಗೆ 5 ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಗದ್ಯಾಂಶ ಮುಗಿಸ್ತಾ ಇದ್ದೀನಿ. ವಂದನೆಗಳು.